ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಇಂಗ್ಲೀಷ್ ಗ್ರಾಮರ್ ಕ್ವಶ್ಚನ್ ನಂಬರ್ 28 ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ನಾವು ನೋಡ್ತಾ ಇದ್ದೇವೆ. 4 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಆರಾಮಾಗಿ ನೀವು 4 ಅಂಕವನ್ನು ಪಡೆದುಕೊಳ್ಳಬಹುದು. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಕ್ವಶ್ಚನ್ ಕೇಳಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಏನು ಕೊಟ್ಟಿದ್ದಾರೆ ಇಲ್ಲಿ ಇವಾಗ ನಮಗೆ ಸ್ಟಾರ್ಟಿಂಗ್ನಲ್ಲಿ ಏನು ಲೈನ್ಸ್ಗಳು ಕೊಟ್ಟಿರ್ತಾರಲ್ಲ, ಈ 4 ಲೈನ್ಸ್ಗಳು ಕೊಟ್ಟಿರ್ತಾರೆ. ನಮಗೆ 4 ಲೈನ್ಸ್ಗೆ ಒಂದೊಂದು ಮಾರ್ಕ್ಸ್ ಆಗಿರುತ್ತೆ. ಇವಾಗ ಇಲ್ಲಿ ನೋಡಿ, ಒಂದು ಲೈನ್ಸ್ ಏನು ಕೊಟ್ಟಿರ್ತಾರಲ್ಲ, ಅವರು ಕೊನೆಯಲ್ಲಿ ಕ್ವಶ್ಚನ್ ಮಾರ್ಕ್ ಕೊಟ್ಟಿದ್ದಾರೋ ಅಥವಾ WH ಕ್ವಶ್ಚನ್ ಪ್ರಾರಂಭದಲ್ಲಿ ಕೊಟ್ಟಿದ್ದಾರಾ ಅಂತ ನೋಡ್ಕೋಬೇಕು. ನಿಮ್ಮ ಕರ್ತವ್ಯ ಇದು. ಈ ಪ್ರಶ್ನೆಗೆ ಬಿಡಿಸುವಾಗ ಆಯ್ತಾ. ಹೆಂಗೆ ಇವಾಗ ಇಲ್ಲಿ ಹೌ ಆಗಿರಬಹುದು, ವಿಚ್ WH ಕ್ವಶ್ಚನ್ ಪ್ರಾರಂಭಗಳಲ್ಲಿ ಫಾರ್ ಎಕ್ಸಾಂಪಲ್ ಹೌ ಆಗಿರಬಹುದು, ವಿಚ್ ಆಗಿರಬಹುದು, ವಾಟ್ ಆಗಿರಬಹುದು, ಅದೇ ರೀತಿ ವೇರ್ ಆಗಿರ್ಬೋದು. ಹಿಂಗೆ ನಿಮಗೆ ಕೊಟ್ಟರೆ WH ಕ್ವಶ್ಚನ್ ಪ್ರಾರಂಭದಲ್ಲಿ ಅದೇನಾಗುತ್ತೆ, ಲಾಸ್ಟ್ನಲ್ಲಿ ಕ್ವಶ್ಚನ್ ಮಾರ್ಕ್ ಇದ್ರೂ ಸಹ ಅದು WH ಕ್ವಶ್ಚನ್ ಆಗುತ್ತೆ ಆಯಿತಾ. ಇವಾಗ ನಮಗೆ WH ಕ್ವಶ್ಚನ್ ಕೊಟ್ಟು ಪ್ರಾರಂಭದಲ್ಲಿ WH ಕ್ವಶ್ಚನ್ ನೋಡಿ, ಲಾಸ್ಟ್ನಲ್ಲಿ ಕ್ವಶ್ಚನ್ ಮಾರ್ಕ್ ಕೊಟ್ಟು ಓಕೆ, ಪ್ರಾರಂಭದಲ್ಲಿ WH ಕ್ವಶ್ಚನ್ ಕೊಡಲಿಲ್ಲ ಅಂದರೆ ಅದು SR ನೋ ಕ್ವಶ್ಚನ್ ಆಗುತ್ತೆ. ನಮಗೆ ಪ್ರಾರಂಭದಲ್ಲಿ WH ಕ್ವಶ್ಚನ್ ಕೊಡಲಿಲ್ಲ ಮತ್ತು ಲಾಸ್ಟ್ನಲ್ಲಿ ಕ್ವಶ್ಚನ್ ಮಾರ್ಕು ಕೊಡಲಿಲ್ಲ ಅಂದರೆ ಅದು ಅಸೇಟಿವ್ ಸೆಂಟೆನ್ಸ್ ಆಗುತ್ತೆ ಆಯಿತಾ. ಈ 3 ಸೂತ್ರ ನೀವು ಗೊತ್ತಿರಬೇಕು. ಯಾವುದು ಇಲ್ಲಿದೆ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಅಸೇಟಿವ್ ಸೆಂಟೆನ್ಸ್ ಇದು ರಿಪೋರ್ಟರ್ ಅಂದರೆ ಏನು. ಫಾರ್ ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ನಿಮಗೆ ರಿಪೋರ್ಟರ್ ಅಂದರೆ ಇವಾಗ ನಾನು ಹೇಳ್ತಾ ಇದ್ದೇನೆ ಆಯಿತಾ, ನಾನು ರಿಪೋರ್ಟರ್ ಆಯಿತಾ. ಸೇಡ್ ಅಥವಾ ಟೋಲ್ಡ್ ನಾವು ಬರಿಬೇಕಿಲ್ಲಿ. ರಿಸೀವರ್ ಯಾರು, ನೀವು ಕೇಳ್ತಾ ಇದ್ದಾರೆ, ನನ್ನ ಮಾತು ಯಾರು ಕೇಳ್ತಾ ಇದ್ದಾರೆ, ನೀವು ಸೆಕೆಂಡ್ ರಿಪೋರ್ಟರ್, ಇವರು ರಿಸೀವರ್. ನಿಮ್ಮ ಪಕ್ಕದಲ್ಲಿ ದ್ಯಾಟ್ ಹೆಂಗಂದರೆ ಇವಾಗ ಡಾನ್ ಗಂಜಾಲೋ ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಡಾನ್ ಗಂಜಾಲೋ ಸೇಡ್ ಅಥವಾ ಟೋಲ್ಡ್ ಓಕೆ. ಡಾನ್ ಗಂಜಾಲೋ ಸೇಡ್, ಡೋನಾಲೋರಾ ರಿಸೀವರ್, ಡೋನಾಲೋರಾ ಇವರು ರಿಸೀವರ್, ಇವರು ಮಾತು ಓಕೆ, ಇವರು ಹೇಳಿದ ಮಾತು ಯಾರು ಸ್ವೀಕರಿಸಿಕೊಂಡರು, ಡೋನಾಲೋರಾ. ಹೀಗೆ ನೋಡಿ, ಡಾನ್ ಗೊಂಜಾಲೋ ಸೇಡ್ ಅಥವಾ ಟೋಲ್ಡ್, ಡೋನಾಲೋರಾ ಅವರ ಪಕ್ಕದಲ್ಲಿ, ಡೋನಾಲೋರಾ ಪಕ್ಕದಲ್ಲಿ ಏನಿದಿಲ್ಲ ದ್ಯಾಟ್ ಅಂತ ಬರೀಬೇಕು. ಆಮೇಲೆ ಏನಿದಿಲ್ಲ ಇದು ನಾವು ಚೇಂಜಸ್ ಮಾಡ್ಕೋಬೇಕು. ಏನು ಚೇಂಜಸ್ ಮಾಡ್ಕೋಬೇಕು, 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕು. ಏನು ಬದಲಾವಣೆ ಮಾಡ್ಕೋಬೇಕು, ಇಲ್ಲಿ ನೋಡಿ, ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚನ್ನಾಗಿ ಬದಲಾಯಿಸುವಾಗ 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತದೆ. ಆ 3 ಮುಖ್ಯ ಅಂಶ ಪದಗಳಂದರೆ ಇವೇ ನೋಡಿ ಸ್ನೇಹಿತರೆ. ಯಾವುದು, ನಮಗೆ ವರ್ಬ್ಸು, ಪ್ರೊನೌನ್ಸು, ಸರ್ಟನ್ ವರ್ಡ್ಸ್. ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇವಾಗ ಐ ಆಮ್ ಅಥವಾ ಈಸ್ ಅಂತ ಕೊಟ್ಟರೆ, ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಐ ಆಮ್ ಅಥವಾ ಈಸ್ ಅಂತ ಬಂದರೆ ಅದೇನು ಮಾಡ್ಕೋಬೇಕು, ವಾಸ್ ಅಂತ ಮಾಡ್ಕೋಬೇಕು. ಆರ್ ಅಂತ ಕೊಟ್ಟರೆ ಪ್ರಶ್ನೆ ಪತ್ರಿಕೆಯಲ್ಲಿ ವರ್ ಅಂತ ಮಾಡ್ಕೋಬೇಕು. ಸಪೋಸ್ ಒಂದು ವೇಳೆ ಆರ್ ಅಂತ ಕೊಟ್ಟರೆ ವರ್ ಅಂತ ಮಾಡ್ಕೋಬಾರ್ದು, ಅದು ತಪ್ಪು. ಆರ್ ಅಂತ ಕೊಟ್ಟರೆ ವರ್ ಮಾಡ್ಕೋಬೇಕು. ನೋಡಿ, ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚ್ ಆಗಿ ಮಾಡಬೇಕು ಅಷ್ಟೇ ಆಯಿತಾ. ಪ್ರೆಸೆಂಟ್ ಇದ್ದಿದ್ದು ಪಾಸ್ಟ್ನಲ್ಲಿ ಬರೀಬೇಕು ನಾವು ಇಲ್ಲಿ ನೋಡಿ. ಹ್ಯಾವ್, ಹ್ಯಾಸ್ ಇದು ಕೊಟ್ಟಿದೆ ಹ್ಯಾಡ್ ಮಾಡ್ಕೋಬೇಕು. ವಿಲ್ ಕೊಟ್ಟರೆ ನಾವು ಇಲ್ಲಿ ವುಡ್ ಮಾಡ್ಕೋಬೇಕು. ಶಾಲ್ ಕೊಟ್ಟರೆ ಶುಡ್ ಅಂತ ಮಾಡ್ಕೋಬೇಕು. ಕ್ಯಾನ್ ಕೊಟ್ಟರೆ ಕುಡ್ ಅಂತ ಮಾಡ್ಕೋಬೇಕು. ಮೇ ಕೊಟ್ಟರೆ ಮೇಟ್ ಅಂತ ಮಾಡ್ಕೋಬೇಕು. ಅಂದರೆ ಇವಾಗ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಈ ರೀತಿ ವಿಲ್ ಅಥವಾ ಶಾಲ್ ಅಂತ ಈ ರೀತಿ ಕೊಟ್ಟರೆ ನಾವು ಏನು ಮಾಡ್ಕೋಬೇಕು, ಚೇಂಜಸ್ ಮಾಡ್ಕೋಬೇಕು. ಏನು, ವುಡ್ ಶುಡ್ ಅಂತ ಮಾಡ್ಕೋಬೇಕು. ಇವಾಗ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರೊನೌನ್ಸ್ನಲ್ಲಿ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಐ ಅಥವಾ ಯು, ಮುಂದಿನ ಪರ್ಸನ್ ಯಾರದಾರೆ ಅಂದರೆ ಇವರು ಹೇಳುವ ಮಾತು ಮುಂದಿನ ಪರ್ಸನ್ ಯಾರು ರಿಸೀವರ್ ಆಗಿರ್ತಾರಲ್ಲ ಅವಳು ಅಥವಾ ಅವನು ಇದ್ದರೆ ಅವಾಗ ನಾವು ಹರ್ ಅಥವಾ ಸಿ ನೋಡಿ, ಹಿ ಅಥವಾ ಸಿ ಅಂತ ಬಳಕೆ ಮಾಡ್ಕೋಬೇಕು ಅಷ್ಟೇ. ವಿ ಯು ಅಂತ ಕೊಟ್ಟರೆ ದೇ ಅಂತ ಮಾಡ್ಕೋಬೇಕು. ಆ್ಯಸ್ ಅಂತ ಕೊಟ್ಟರೆ ಪ್ರಶ್ನೆ ಪತ್ರಿಕೆಯಲ್ಲಿ ದೆಮ್ ಅಂತ ಮಾಡ್ಕೋಬೇಕು. ಅವರ್ ಇವರ್ ಅಂತ ಕೊಟ್ಟರೆ ದೇರ್ ಅಂತ ಮಾಡ್ಕೋಬೇಕು. ಮೈ ಯುವರ್ ಅಂತ ಕೊಟ್ಟರೆ ಅವಳಿದ್ರೆ ಹರ್ ಓಕೆ, ಅವನು ಇದ್ದರೆ ಹೀಸ್ ಅಂತ. ಮೀ ಕೊಟ್ಟರೆ ಅವಳು ಇದ್ದರೆ ಮೀ ಹರ್ ಅಂತ ಈ ರೀತಿ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸರ್ಟನ್ ವರ್ಡ್ಸ್ ನೋಡಿ, ದೀಸ್ ಅಂತ ಕೊಟ್ಟರೆ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ದೀಸ್ ಅಂತ ಕೊಟ್ಟರೆ ಅಂತ ಅನ್ಕೊಳ್ಳಿ, ಇಲ್ಲಿ ಹೀಸ್ ಬದಲಿಗೆ ದೀಸ್ ಅಂತ ಕೊಟ್ಟರೆ ಏನು ಮಾಡ್ಕೋಬೇಕು ನಾವು, ದ್ಯಾಟ್ ಅಂತ ಮಾಡ್ಕೋಬೇಕು. ಅದೇ ರೀತಿ ದೇಸ್ ಅಂತ ಕೊಟ್ಟರೆ ಧಸ್ ಅಂತ ಮಾಡ್ಕೋಬೇಕು. ನಾವು ಕೊಟ್ಟರೆ ದೆನ್ ಅಂತ ಮಾಡ್ಕೋಬೇಕು. ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಹೇರ್ ಅಂತ ಕೊಟ್ಟರೆ ದೇರ್ ಅಂತ ಮಾಡ್ಕೋಬೇಕು. 3 ಮುಖ್ಯ ಅಂಶ ಪದಗಳನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ಇಲ್ಲಿ ಇಷ್ಟೇ, ಮತ್ತೇನಿಲ್ಲ. ಇಲ್ಲಿ ಟುಡೇ ಅಂತ ಕೊಟ್ಟರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬೈ ಚಾನ್ಸ್ ಹೇಳ್ತಾ ಇದ್ದಾನೆ ಇಲ್ಲಿ ನೋಡಿ. ಇವಾಗ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಟುಡೇ ಅಂತ ಕೊಟ್ಟರೆ ಇಲ್ಲಿ ಕಂಡಕ್ಟ್ ಇದೆಯಲ್ಲ, ಇದರ ಬದಲಿಗೆ ಟುಡೇ ಅಂತ ಕೊಟ್ಟರೆ ಏನು ಮಾಡ್ಕೋಬೇಕು ನೀವು, ದ್ಯಾಟ್ ಡೇ ಅಂತ ಬರೀಬೇಕು. ಇವಾಗ ಅದೇ ರೀತಿ ಟುಮಾರೋ ಅಂತ ಕೊಟ್ಟರೆ ದ ನೆಕ್ಸ್ಟ್ ಡೇ ಅಂತ ಬರೀಬೇಕು. ಎಸ್ಟರ್ಡೇ ಕೊಟ್ಟರೆ ದ ಪ್ರೀವಿಯಸ್ ಡೇ ಅಂತ ಬರೀಬೇಕು. ಅದೇ ರೀತಿ ನೆಕ್ಸ್ಟ್ ಅಂತ ಕೊಟ್ಟರೆ ಫಾಲೋಯಿಂಗ್ ಅಂತ, ದ ಫಾಲೋಯಿಂಗ್ ಅಂತ ಇಷ್ಟೇ ಆಯಿತಾ. ಈ 3 ಮುಖ್ಯ ಅಂಶ ಪದಗಳನ್ನು ನಾವು ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಸರ್ ಆಯಿತಾ. ಅರ್ಥ ಆಯ್ತಾ. ಇವಾಗ ನಾವು ಆನ್ಸರ್ ಮಾಡುವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಆನ್ಸರ್ ಮಾಡಬೇಕಂತ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಈ 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕು ಇಷ್ಟೇ. ಮತ್ತು ಯಾವ್ಯಾವು, ಈ ಪ್ರೊನೌನ್ಸ್, ವರ್ಬ್ಸ್ ಇವೆಲ್ಲ ಹಾಕಬೇಕಂತ ಏನಿಲ್ಲ ಅಲ್ಲಿ. ಅಂದರೆ ಇವಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಆಯ್ ಕೊಟ್ಟರೆ ಮುಂದಿನ ಪರ್ಸನ್ ಯಾರಾದರೆ ಸಿ ಅವಳಿತ್ತಂದರೆ ಸಿ ಮಾಡ್ಕೋಬೇಕು. ಅವನು ಇದ್ದರೆ ಹಿ ಅಂತ ಮಾಡ್ಕೋಬೇಕು. ಈ ರೀತಿಯಲ್ಲಿ ಇವಾಗ ಇಲ್ಲಿ ಬಿಡಿಸುವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಮತ್ತು ಅದೇ ರೀತಿ ಏನು, ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕನ್ಫ್ಯೂಷನ್ ಏನಂದರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕನ್ಫ್ಯೂಸ್ ಏನಂದರೆ ಇಲ್ಲಿ ನೋಡಿ ಏನಂದರೆ ಆಯಿತಾ, ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕನ್ಫ್ಯೂಸ್ ಏನಂದರೆ ಇಲ್ಲಿ ಯಾವ ಒಂದು ಸೆಂಟೆನ್ಸ್ ನಮಗೆ ಇದು SR ನೋ ಕ್ವಶನ್ ಆಗಿದೋ ಅಥವಾ WH ಕ್ವಶನ್ ಆಗಿದೋ ಅಥವಾ ಇಂಪರೇಟಿವ್ ಸೆಂಟೆನ್ಸ್ ಆಗಿದೋ ಅಥವಾ ಎಕ್ಸ್ಪ್ಲನೇಟರಿ ಸೆಂಟೆನ್ಸ್ ಆಗಿದೋ ಹೆಂಗೆ ಕಂಡುಹಿಡಿ
ಯಾವುದು ಅಸೇಟಿವ್ ಸೆಂಟೆನ್ಸ್ ರಿಪೋರ್ಟ್ ಸೇಡ್ ಅಥವಾ ಟೋಲ್ಡ್ ಅಷ್ಟೇ ನೆನಪಿನಲ್ಲಿ ಇಟ್ಕೊಳ್ಳಿ. ದ್ಯಾಟ್ ಅದೇ ರೀತಿ ಎಸ್ ಆರ್ ನೋ ಕ್ವಶನ್ ಇಫ್ ಅಂತ ನೆನಪಿನಲ್ಲಿ ಇಟ್ಕೊಳ್ಳಿ. ಆಸ್ಕ್ಡ್ ಇಫ್ ಅಂತ ಅದೇ ರೀತಿ ಡಬ್ಲ್ಯೂ ಎಚ್ ಕ್ವಶನ್ ಆಸ್ಕ್ಡ್ ಡಬ್ಲ್ಯೂ ಎಚ್ ಕ್ವಶನೇ ಬರೀಬೇಕು ಆನ್ಸರ್ ಮಾಡುವಾಗ. ಅದೇ ರೀತಿ ಒಂದು ವೇಳೆ ಪ್ರಶ್ನೆ ಅಲ್ಲಿ ಒಂದು ಲೈನ್ ಏನಾದರೂ ಈ ರೀತಿ ಆರ್ಡರ್ ಆಗಿರ್ಬೋದು, ಪ್ಲೀಸ್ ಆಗಿರ್ಬೋದು, ರಿಕ್ವೆಸ್ಟ್ ಏನಾದರೂ ಒಳಗೊಂಡಿದ್ದರೆ ಈ ಒಂದು ನಾವು ಸೂತ್ರ ಬಳಕೆ ಮಾಡಬೇಕು. ಏನಂತ ಏನಾದರೂ ಒಂದು ರಿಕ್ವೆಸ್ಟೆಡ್ ಅಡ್ವೈಸ್ ಅಂತ ಹೊಂದಿದ್ರೆ ಇದು ನಿಮಗೆ ಕೇಳಂಗಿಲ್ಲ. ಹೆಚ್ಚಾಗಿ ಈ ಒಂದು ಸೂತ್ರದ ಆಧಾರ ಮೇಲೆ ನಿಮಗೆ ಕೇಳ್ತಾರೆ. ಯಾವುದು ಈ ಒಂದು ರಿಪೋರ್ಟರ್ ಆಗಿರ್ಬೋದು, ಯಾವುದು ಅಸೇಟಿವ್ ಸೆಂಟೆನ್ಸ್ ಎಸ್ ಆರ್ ನೋ ಕ್ವಶನ್ ಡಬ್ಲ್ಯೂ ಎಚ್ ಕ್ವಶನ್, ಈ ಮೂರು ಸೂತ್ರದ ಆಧಾರ ಮೇಲೆಲ್ಲ ನಿಮಗೆ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ನೋಡಿ ಅಸೇಟಿವ್ ಸೆಂಟೆನ್ಸ್ ಏನ್ರಿ ಸೇಡ್ ಅಥವಾ ಟೋಲ್ಡ್ ದ್ಯಾಟ್ ಅಂತ, ಅದೇ ರೀತಿ ಆಸ್ಕ್ಡ್ ಇಫ್ ಅಂತ ಎಸ್ ಆರ್ ನೋ ಕ್ವಶನ್, ಅದೇ ರೀತಿ ಡಬ್ಲ್ಯೂ ಎಚ್ ಕ್ವಶನ್ ಆಸ್ಕ್ಡ್ ಡಬ್ಲ್ಯೂ ಎಚ್ ಕ್ವಶನ್. ಓಕೆ, ಇಲ್ಲಿ ನೋಡಿ ಇವಾಗ ನಾವು ಆನ್ಸರ್ ಮಾಡುವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಆಯ್ತಾ. ಇವಾಗ ನಾನು ಇಲ್ಲಿ ಆನ್ಸರ್ ಮಾಡುವಾಗ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ ಸ್ಟಾರ್ಟಿಂಗ್ದಲ್ಲಿ ಪ್ರಾರಂಭ ಕ್ವಶನಲ್ಲಿ ನೋಡಿ ಡಬ್ಲ್ಯೂ ಎಚ್ ಕ್ವಶನ್ ಪ್ರಾರಂಭ ಆಗಿಲ್ಲ. ಓಕೆ, ಮೈ ಕಸನ್ ನೆವರ್ ಫಾರ್ಗೆಟ್ಸ್ ಹರ್ ಅಂತ ಕೊಟ್ಟಿದ್ದಾರೆ. ಇದೇನಾಗುತ್ತೆ ಕ್ವಶನ್ ಮಾರ್ಕು ಇಲ್ಲ ಮತ್ತು ಪ್ರಾರಂಭದಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ ಇಲ್ಲ. ಹೆಂಗೆ ಹೌ, ವೇರ್, ವಾಟ್, ಓಕೆ, ವೇರ್, ವಿಚ್ ಅಂತ ಇಲ್ಲ ಪ್ರಾರಂಭದಲ್ಲಿ. ಇದು ಏನಾಗುತ್ತೆ ಅಸೇಟಿವ್ ಸೆಂಟೆನ್ಸ್ ಆಗುತ್ತೆ, ಒಂದು ನಾರ್ಮಲ್ ಸೆಂಟೆನ್ಸ್ ಆಗುತ್ತೆ. ನಾರ್ಮಲ್ ಸೆಂಟೆನ್ಸ್ ಸೂತ್ರ ಏನು? ರಿಪೋರ್ಟರ್ ಅಂದರೆ ಇದು ನಾನೇ ಆಯ್ತಾ. ರಿಪೋರ್ಟರ್, ನೀವು ಸೆಕೆಂಡ್ ರಿಪೋರ್ಟರ್. ನೀವು ಅಂದರೆ ಡಾನ್ ಗೊಂಜಾಲೋ ಇವರು ಫಸ್ಟ್ ರಿಪೋರ್ಟರ್. ಸೇಡ್ ಅಥವಾ ಟೋಲ್ಡ್ ನಾವು ಬರೀಬೇಕು. ಆಮೇಲೆ ಇವರು ಹೇಳಿದ ಮಾತು ಯಾರು ಸ್ವೀಕರಿಸಿಕೊಂಡರು? ಲೋರಾ. ಇಲ್ಲಿ ರಿಸೀವರ್ದಲ್ಲಿ ಲೋರಾ ಅಂತ ಬರೀಬೇಕು. ಅವರ ಪಕ್ಕದಲ್ಲಿ ದ್ಯಾಟ್ ಅಂದರೆ ಹಂಗಂದ್ರೆ ಇವಾಗ ನೋಡಿ ಡಾನ್ ಗೊಂಜಾಲೋ ಸೇಡ್, ಓಕೆ, ಡೋನಾ ಲೋರಾ. ಓಕೆ ನೋಡಿ ಡಾನ್ ಗೊಂಜಾಲೋ ಸೇಡ್ ಡೋನಾ ಲೋರಾ, ಅವರ ಪಕ್ಕದಲ್ಲಿ ದ್ಯಾಟ್ ಅಂತ ಬರೀಬೇಕು. ಇವಾಗ ಆನ್ಸರ್ ಮಾಡುವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಇವಾಗ ನೋಡಿ ಈ ರೀತಿಯಲ್ಲಿ ಈ ಒಂದು ಪ್ರಶ್ನೆಗೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಆಯ್ತಾ. ಇವಾಗ ಇಲ್ಲಿ ಬನ್ನಿ. ಇವಾಗ ನೋಡಿ ನಿಮಗೆ ಹೆಂಗೆ ನಾನು ಆನ್ಸರ್ ಮಾಡುವಾಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ ಇವಾಗ ಡಾನ್ ಗೊಂಜಾಲೋ ಮೈ ಕಸನ್ ನೆವರ್ ಫಾರ್ಗೆಟ್ಸ್ ಹರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇವಾಗ ಆನ್ಸರ್ ಮಾಡುವಾಗ ಕ್ವಶನ್ ನಂಬರ್ 28 ಅಂತ ಹಾಕಬೇಕು. ಓಕೆ, ಡಾನ್ ಗೊಂಜಾಲೋ, ಓಕೆ, ಡಾನ್ ಗೊಂಜಾಲೋ ಇದೇನಾಗುತ್ತೆ? ಇದು ಅಸೇಟಿವ್ ಸೆಂಟೆನ್ಸ್ ಆಗುತ್ತೆ. ಹೆಂಗಂದ್ರೆ ಪ್ರಾರಂಭದಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ ಪ್ರಾರಂಭ ಆಗಿಲ್ಲ, ನಾ ಹೇಳ್ದಂಗೆ ಲಾಸ್ಟ್ನಲ್ಲಿ ಕ್ವಶನ್ ಮಾರ್ಕು ಇಲ್ಲ. ಇದು ಅಸೇಟಿವ್ ಸೆಂಟೆನ್ಸ್ ಆಗುತ್ತೆ. ಏನಂತ? ಡಾನ್ ಗೊಂಜಾಲೋ ಏನು ಬರೀಬೇಕು? ಟೋಲ್ಡ್ ಅಥವಾ ಸೇಡ್ ಯಾವುದಾದ್ರೂ ಒಂದು. ಟೋಲ್ಡ್ ಡಾನ್ ಗೊಂಜಾಲೋ ಟೋಲ್ಡ್ ಡೋನಾಲೋರಾ. ಓಕೆ, ಈ ರೀತಿ ಬರೀಬೇಕು. ಓಕೆ, ಡಾನ್ ಗೊಂಜಾಲೋ ಟೋಲ್ಡ್ ಡೋನಾಲೋರಾ. ಓಕೆ, ಡೋನಾಲೋರಾ ದ್ಯಾಟ್, ಅವರ ಪಕ್ಕದಲ್ಲಿ ಏನು ಬರೀಬೇಕು? ದ್ಯಾಟ್, ನಾ ಹೇಳ್ದಂಗೆ. ಓಕೆ, ಸೂತ್ರದ ಪ್ರಕಾರ ದ್ಯಾಟ್ ಅಂತ ಬರೀಬೇಕು. ದ್ಯಾಟ್ ಆದ ನಂತರ ಇಲ್ಲಿ ನೋಡಿ ಮೈ ಕಸನ್ ನೆವರ್ ಫಾರ್ಗೆಟ್ಸ್ ಹರ್ ಅಂತ ಇದೆ. ಇಲ್ಲಿ ಮೈ ಕಸನ್ ಏನಿದೆಯಲ್ಲ, ಮೈ ಇದ್ದು ಏನಾದರೂ ಚೇಂಜಸ್ ಆಗುತ್ತಾ? ಇಲ್ಲಿ ನೋಡಿ, ಇಲ್ಲಿ ಮೈ ಇದ್ದು ಏನಾದರೂ ಚೇಂಜಸ್ ಆಗುತ್ತಾ? ಇಲ್ಲಿ ನೋಡಿ ಮೈ ಇದ್ದು ಚೇಂಜಸ್ ಆಗೋದಿಲ್ಲ. ಅರ್ಥ ಆಯ್ತಾ? ಮೈ ಇದ್ದು ಸರಿ ಆಗುತ್ತೆ. ಇಲ್ಲಿ ನೋಡಿ ಮೈ ಇದ್ದು ಏನಾಗುತ್ತೆ ಅಂದರೆ ಮುಂದಿನ ಪರ್ಸನ್ ಯಾರಿದ್ದಾರೆ? ಇವಾಗ ಡಾನ್ ಗೊಂಜಾಲೋ ಹೇಳ್ತಾ ಇದ್ದಾನೆ ಅಂದರೆ, ಇವಾಗ ನೋಡಿ ಡಾನ್ ಗೊಂಜಾಲೋ ಹೇಳ್ತಾ ಇದ್ದಾನೆ ಅಂದರೆ ಇಲ್ಲಿ ಕೇಳಿ, ಇಲ್ಲಿ ನೋಡಿ ಡಾನ್ ಗೊಂಜಾಲೋ ಹೇಳ್ತಾ ಇದ್ದಾನೆ ಯಾರಿಗೆ? ಮುಂದಿನ ಪರ್ಸನ್ ಯಾರಿದ್ದಾರೆ? ಲೋರಾ ಇದ್ದಾರೆ. ಅಂದರೆ ಇದು ಮೈ ಇದ್ದು ಏನಾಗುತ್ತೆ ಸ್ನೇಹಿತರೆ? ಏನಾಗುತ್ತೆ? ಇದು ಮೈ ಇದ್ದು ಹರ್ ಆಗುತ್ತೆ. ಇವಾಗ ಏನು ಬರೀಬೇಕು ನಾವಿಲ್ಲಿ? ಮೈ ಇದ್ದು ಏನಾಗುತ್ತೆ? ಅದು ಹರ್ ಆಗುತ್ತೆ. ಸೊ ಅದಕ್ಕೆ ಏನಿದಿಲ್ಲ ಇಲ್ಲಿ ನಾವು ಏನು ಬರೀಬೇಕು? ಓಕೆ ದ್ಯಾಟ್ ಹರ್. ಓಕೆ, ದ್ಯಾಟ್ ಹರ್. ನೋಡಿ ಮೈ ಇದ್ದು ಏನಾಗುತ್ತೆ? ಹರ್ ಆಗುತ್ತೆ. ಯಾಕೆಂದರೆ ಮುಂದಿನ ಪರ್ಸನ್ ಅವಳು ಅದಾಳೆ ಆಯಿತಾ. ಮೈ ಇದ್ದು ಹರ್ ಆಗುತ್ತೆ. ಅದೇ ಒಂದು ವೇಳೆ ಇಲ್ಲಿ ಮೈ ಅಂತ ಕೊಟ್ಟು ನಮಗೆ ಇಲ್ಲಿ ಮೇಲಿದ್ರೆ ಅದು ಏನಾಗುತ್ತೆ? ಹೀಸ್ ಅಂತ ಆಗುತ್ತೆ. ಅರ್ಥ ಆಯ್ತಾ? ಇವಾಗ ಕಸನ್. ಓಕೆ, ಕಸನ್ ಹೆಂಗಿದೆ ಹಂಗೆ ಬರೀಬೇಕು. ಕಸನ್ಗೆ ಏನೂ ಚೇಂಜಸ್ ಆಗೋದಿಲ್ಲ. ಅದೊಂದು ಇದಿದೆ, ನೇಮ್ ಇದೆ ಕಸನ್. ನೆವರ್ ಇದ್ದು ನೆವರೇ ಆಗುತ್ತೆ, ಏನು ಕೂಡ ಚೇಂಜಸ್ ಆಗೋದಿಲ್ಲ. ಓಕೆ, ನೆವರ್. ಅದೇ ರೀತಿ ಫಾರ್ಗೆಟ್ಸ್ ಇದ್ದು ಫಾರ್ಗೆಟ್ಸ್ ಆಗುತ್ತೆ, ಏನೂ ಚೇಂಜಸ್ ಆಗೋದಿಲ್ಲ. ಓಕೆ, ಫಾರ್ಗೆಟ್ಸ್. ಓಕೆ, ಹೆಂಗಿದೆ ಹಾಗೆ ಬರೀಬೇಕು. ಫಾರ್ಗೆಟ್ಸ್ ಆಯಿತಾ. ಹರ್ ಅಂತ ಏನು ಕೊಟ್ಟಿದ್ದಾನಲ್ಲ, ಹರ್ ಅಂತಲೇ ಬರೀಬೇಕು. ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಹರ್ ಅಂತ ಇಲ್ಲಿ ನೋಡಿ, ಹರ್ ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. ನಾವು ಚೇಂಜಸ್ ಮಾಡುವಂತಿಲ್ಲ. ಇಲ್ಲಿ ನೋಡಿ ಇವಾಗ ಇಲ್ಲಿ ಹರ್ ಅಂತ ಕೊಟ್ಟಿದ್ದಾನ, ನಿಮಗೆ ಇಲ್ಲಿ ಕೊಟ್ಟಿದ್ದಾನೆ ಆಯಿತಾ. ಇಲ್ಲಿ ಹರ್ ಅಂತ ಕೊಟ್ಟಿದ್ದಾನಲ್ಲ, ಇದು ಹರ್ ಇದ್ದು ಮೈ ಅಂತ ಮಾಡ್ಕೊಳ್ಬಾರ್ದು. ನಾ ಹೇಳಿದ್ದೀನಲ್ಲ, ಮೈ ಯುವರ್ ಇದ್ದು ಈ ರೀತಿ ಚೇಂಜಸ್ ಮಾಡ್ಕೋಬೇಕು. ಯಾವ ರೀತಿಯಲ್ಲಿ ಇದ್ದು ಈ ಚೇಂಜಸ್ ಮಾಡ್ಕೋಬೋದು, ಉಲ್ಟಾ ಮಾಡೋಕ್ಕೆ ಬರಲ್ಲ. ಅರ್ಥ ಆಯ್ತಾ? ಹೀಗೆ ಇವಾಗ ನೋಡಿ ಒಂದನೇ ಲೈನ್ ಆಯಿತು ನಮ್ಮದು. ಒಂದನೇ ಲೈನ್ ಆಯಿತು, ನಮಗೆ 1 ಮಾರ್ಕ್ಸ್ ಬಂತು ಇವಾಗ ಆಯಿತಾ. 1 ಮಾರ್ಕ್ಸ್ ಬಂತು ಸ್ನೇಹಿತರೆ. ಇಲ್ಲಿ ನೋಡಿ 1 ಮಾರ್ಕ್ಸ್ ಬಂತು. ಇವಾಗ ಇದು ನೋಡಿ, ಇವಾಗ ಡೋನಾ ಲೋರಾ ಹೌ ಡು ಯು ಓಕೆ ಅಕೌಂಟ್ ಫಾರ್ ಹಿಸ್ ಕಂಡಕ್ಟ್ ಅಂದರೆ ಹೌ ಡು ಯು ಅಕೌಂಟ್ ಫಾರ್ ಹಿಸ್ ಕಂಡಕ್ಟ್ ಅಂತ. ಇಲ್ಲಿ ಅಂದರೆ ಇದು ಅಸೇಟಿವ್ ಸೆಂಟೆನ್ಸ್ ಆಗುತ್ತವಾ ಅಥವಾ ಡಬ್ಲ್ಯೂ ಎಚ್ ಕ್ವಶನ್ ಆಗುತ್ತವಾ ಅಥವಾ ಎಸ್ ಆರ್ ನೋ ಕ್ವಶನ್ಸ್ ಆಗುತ್ತವಾ? ಹೆಂಗೆ? ಇಲ್ಲಿ ಪ್ರಾರಂಭದಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ ಅಂದರೆ ಹೌ ಪ್ರಾರಂಭದಲ್ಲಿ ಆಗಿದೆ, ಇದು ಡಬ್ಲ್ಯೂ ಎಚ್ ಕ್ವಶನ್ ಆಗುತ್ತೆ. ಲಾಸ್ಟ್ನಲ್ಲಿ ಕ್ವಶನ್ ಮಾರ್ಕ್ ಇದ್ರೂ ಸಹ ಅದು ಏನಾಗುತ್ತೆ? ಡಬ್ಲ್ಯೂ ಎಚ್ ಕ್ವಶನ್ ಆಗುತ್ತೆ. ಡಬ್ಲ್ಯೂ ಎಚ್ ಕ್ವಶನ್ ಪ್ರಾರಂಭ ಸೂತ್ರ ಏನು ಸ್ನೇಹಿತರೆ? ಡಬ್ಲ್ಯೂ ಎಚ್ ಕ್ವಶನ್ ಪ್ರಾರಂಭ ಸೂತ್ರ ಏನು ಅಂದರೆ ರಿಪೋರ್ಟರ್ ಅವರೇ. ಯಾರು? ಇವಾಗ ಇಲ್ಲಿ ನೋಡಿ ಡೋನಾ ಲೋರಾ ಆಸ್ಕ್ಡ್ ಡಾನ್ ಗೊಂಜಾಲೋ ಹೌ ಅಂತಲೇ ಬರೀಬೇಕು. ಹೆಂಗೆ? ಇಲ್ಲಿ ನೋಡಿ
ಡೊನಾಲೋರಾ ಆಸ್ಕ್ಡ್ ಡಾನ್ ಗೊಂಜಾಲೋ ಅವ್ರ ಪಕ್ಕದಲ್ಲಿ ಏನು ಹೌ ಅಂತಾನೆ ಬರೀಬೇಕು ಆ ರೀತಿಯಲ್ಲಿ ಅರ್ಥ ಆಯ್ತಾ. ಓನ್ಲಿ ಏನು ನೀವು WH ಕ್ವಶನಲ್ಲಿ ಏನು ನೆನಪಿನಲ್ಲಿ ಇಟ್ಕೋಬೇಕಂದ್ರೆ WH ಕ್ವಶನಲ್ಲಿ ಆಸ್ಕ್ಡ್ ಓಕೆ WH ಕ್ವಶನ್ ವರ್ಡೇ ನೆನಪಿನಲ್ಲಿ ಇಟ್ಕೋಬೇಕು ಆಯ್ತಾ. ಆಸ್ಕ್ಡ್ ಮತ್ತು WH ಕ್ವಶನ್ ವರ್ಡ್ನಲ್ಲಿ ಇದು ನೆನಪಿನಲ್ಲಿ ಇಟ್ಕೋಬೇಕು ಏನು ಆಸ್ಕ್ಡ್ ಮತ್ತು WH ಕ್ವಶನ್. ಅದೇ ರೀತಿ SR ನೋ ಕ್ವಶನಲ್ಲಿ ಆಸ್ಕ್ಡ್ ಮತ್ತು ಇಫ್ ಅಂತ, ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ಸೇಡ್ ಅಥವಾ ಟೋಲ್ಡ್ ಯಾವ್ದಾರು ಒಂದು ಮತ್ತು ದ್ಯಾಟ್ ಅಂತ ಈ ರೀತಿ ನೆನಪಿನಲ್ಲಿ ಇಟ್ಕೋಬೇಕು. ಇವಾಗ 1 ಮಾರ್ಕ್ಸ್ ಅಂತ ಬಂತು. ಇವಾಗ ಎರಡನೇ ಲೈನಕ್ಕೆ ಆನ್ಸರ್ ಮಾಡುವಾಗ ನೋಡಿ ಡಾನ್ ಗೊಂಜಾಲೋ ಡೊನಾಲೋರಾ ನೋಡಿ ಡೊನಾಲೋರಾ ಆಸ್ಕ್ಡ್, ಯಾಕೆಂದರೆ WH ಕ್ವಶನ್ ಸೂತ್ರ ಪ್ರಕಾರ ಡೊನಾಲೋರಾ ಆಸ್ಕ್ಡ್ ಡಾನ್ ಗೊಂಜಾಲೋ ಡಾನ್ ಗೊಂಜಾಲೋ ಇಲ್ಲಿ ಹೌ ಏನಿದೆಯಲ್ಲ ಹೌನೇ ಬರಿಬೇಕು ಹೌ ಆಯಿತಾ, ಹೌನೇ ಬರಿಬೇಕು. ಇದು ಯು ಇದ್ದಿದ್ದೇನಾಗುತ್ತೆ ಸ್ನೇಹಿತರೆ, ಯಾಕೆಂದರೆ ನೋಡಿ ಡೊನಾಲೋರಾ ಯಾರಿಗೆ ಹೇಳ್ತಾ ಇದ್ದಾಳೆ, ಡಾನ್ ಗೊಂಜಾಲೋಗೆ ಆಯಿತಾ. ಯು ಇದ್ದಿದ್ದೇನಾಗುತ್ತೆ ಇಲ್ಲಿ ನಾನು ಹೇಳಿದ್ದೇನೆ ಅವಳು ಅಥವಾ ಅವನು ಇದ್ದರೆ ಏನು ಮಾಡ್ಕೋಬೇಕು ಅಂತ ಹೇಳಿದ್ದೆ ನಾನು ನಿಮಗೆ. ಇಲ್ಲಿ ಇದೆ ನೋಡಿ ಅವನು ಅವಳಿತ್ತಂದರೆ ಹಿ ಅಥವಾ ಸಿ ಮಾಡ್ಕೋಬೇಕು. ಇವಾಗ ಇಲ್ಲಿ ಏನು ಹೇಳ್ತಾ ಇದ್ದಾಳೆ ನೋಡಿ ಲೋರಾ ಏನು ಹೇಳ್ತಾ ಇದ್ದಾಳೆ ಇಲ್ಲಿ ಕೇಳ್ರಿ. ಲೋರಾನ ಹೇಳ್ತಾ ಇದ್ದಾಳೆ ಏನಂತ ಇಲ್ಲಿ ನೋಡಿ ಲೋರಾ ನೋಡಿ ಡೊನಾಲೋರಾ ಹೌ ಡು ಯು ಅಕೌಂಟ್ ಫಾರ್ ಹೀಸ್ ಕಂಡಕ್ಟ್. ಯು ಅಂದರೆ ಯಾರು, ಮುಂದಿನ ಪರ್ಸನ್ ಯಾರಿದ್ದಾರೆ, ಹಿ ಆಗುತ್ತೆ ಇದು. ಹೌ ಹಿ ಡಿಡ್ ನೋಡಿ ಡು ಇದ್ದೇನಾಗುತ್ತೆ ಡಿಡ್ ಆಗುತ್ತೆ ಆಯಿತಾ. ಅದು ಡು ಇದ್ದುದು ಡಿಡ್ಡೇ ಆಗುತ್ತೆ. ಅಕೌಂಟ್ ಇದ್ದುದು ನೋಡಿ ಅಕೌಂಟೇ ಆಗುತ್ತೆ, ಏನೂ ಚೇಂಜಸ್ ಆಗೋದಿಲ್ಲ ಆಯಿತಾ. ಅಕೌಂಟ್ ಇದ್ದುದು ಅಕೌಂಟೇ ಆಗುತ್ತೆ. ಅದೇ ರೀತಿ ಫಾರ್ ಇದ್ದುದು ಫಾರೇ ಆಗುತ್ತೆ, ಏನೂ ಚೇಂಜಸ್ ಆಗೋದಿಲ್ಲ. ಅದೇ ರೀತಿ ಹೀಸ್ ಇದ್ದಿದ್ದು ಏನಾಗುತ್ತೆ ಸ್ನೇಹಿತರೆ, ಹೀಸ್ ಇದ್ದಿದ್ದು ಏನಾದರೂ ಚೇಂಜಸ್ ಆಗುತ್ತಾ ನೋಡಿ. ಹೀಸ್ ಇದ್ದಿದ್ದು ಚೇಂಜಸ್ ಮಾಡೋಕ್ಕೆ ಬರಲ್ಲ, ಅವನೇ ಕೊಟ್ಬಿಟ್ಟಿದ್ದಾನೆ ಹೀಸ್ ಅಂತ. ನಾವು ಹೀಸ್ ಅಂತ ಅಷ್ಟೇ ಬರೀಬೇಕು. ಇಲ್ಲಿ ಏನು ಬರೀಬೇಕು, ಹೀಸ್ ಅಂತ ಬರೀಬೇಕು ಆಯಿತಾ. ಹೀಸ್ ಅಂತ ಬರೀದು ಇಲ್ಲಿ ಏನು ಕೊಟ್ಟಿದ್ದಾನೆ ಹೀಸ್ ಕಂಡಕ್ಟ್. ಇಲ್ಲಿ ನೋಡಿ ಹೀಸ್ ಕಂಡಕ್ಟ್ ಆಯಿತಾ. ನಮಗೆ 2 ಮಾರ್ಕ್ಸ್ ಬಂತು ಇವಾಗ ಆಯಿತಾ. ಇವಾಗ 2 ಮಾರ್ಕ್ಸ್ ಬಂತು ಸ್ನೇಹಿತರೆ. ಇವಾಗ ನೋಡಿ ಈ ರೀತಿ ಸ್ಟಾಪ್ ಹಾಕಬಾರ್ದು ಮತ್ತು ಲಾಸ್ಟ್ನಲ್ಲಿ ಕ್ವಶನ್ ಮಾರ್ಕ್ ಅವರು ಕೊಟ್ಟಿರ್ತಾರಲ್ಲ, ಈ ರೀತಿ ಕ್ವಶನ್ ಮಾರ್ಕ್ ಹಾಕಬಾರ್ದು. ನೀವು ಅವ್ರು ಕೊಟ್ಟಿರ್ತಾರೆ ಪರವಾಗಿಲ್ಲ, ಬಟ್ ನೀವು ಹಾಕಬಾರ್ದು. ಇಲ್ಲಿ ನೋಡಿ ಇವಾಗ ಮತ್ತೆ ಕ್ವಶನ್ ಮಾರ್ಕ್ ಹಾಕಿದಂಗೆ ಆಗುತ್ತೆ, ಅದು ನೀವು ಆನ್ಸರ್ ಮಾಡ್ತಾ ಇದ್ದೀರಾ. ಇಲ್ಲಿ ನೋಡಿ ಇವಾಗ ಡಾನ್ ಗೊಂಜಾಲೋ ಮೈ ಕಝನ್ ಡೈಡ್ ಇನ್ ದ ವಾರ್ ವಿಸ್ಪರಿಂಗ್ ಹರ್ ನೇಮ್ ಅಂತ. ಇಲ್ಲಿ ನೋಡಿ ಇದೇನಾಗುತ್ತೆ, ಇದೊಂದು ಅಸರ್ಟಿವ್ ಸೆಂಟೆನ್ಸ್ ಆಗುತ್ತೆ. ಹೆಂಗಂದ್ರೆ ಲಾಸ್ಟ್ನಲ್ಲಿ ಕ್ವಶನ್ ಮಾರ್ಕು ಇಲ್ಲ, ಪ್ರಾರಂಭದಲ್ಲಿ WH ಕ್ವಶನ್ ಕೂಡ ಪ್ರಾರಂಭ ಆಗಿಲ್ಲ. ಇದೇನಾಗುತ್ತೆ ಮೈ ಕಝನ್ ಡೈಡ್ ಇನ್ ದ ವಾರ್ ವಿಸ್ಪರಿಂಗ್ ಹರ್ ನೇಮ್. ಇವಾಗ ಇದು ಅಸರ್ಟಿವ್ ಸೆಂಟೆನ್ಸ್ ಆಗುತ್ತೆ. ಅಸರ್ಟಿವ್ ಸೆಂಟೆನ್ಸ್ ಸೂತ್ರ ನಾನು ಏನು ಹೇಳಿದೆ, ಸೇಡ್ ಅಥವಾ ಟೋಲ್ಡ್, ರಿಸೀವರ್ ಪಕ್ಕದಲ್ಲಿ ದ್ಯಾಟ್ ಆಯಿತಾ. ಯಾರು ಹೇಳ್ತಿರ್ತಾರಲ್ಲ ಅವರು ರಿಪೋರ್ಟರ್, ಯಾರು ಕೇಳ್ತಿರ್ತಾರಲ್ಲ ಅವರು ಸೆಕೆಂಡ್ ರಿಪೋರ್ಟರ್ ಅಂದರೆ ರಿಸೀವರ್ ಅವರು. ಇಲ್ಲಿ ನೋಡಿ ಇವಾಗ ಇಲ್ಲಿ ಡೊನಾಲೋರಾ ಬರಿಬೇಕು ಏನಂತ, ಡಾನ್ ಗೊಂಜಾಲೋ ಆಯಿತಾ. ಡಾನ್ ಗೊಂಜಾಲೋ ಸೇಡ್ ಡೊನಾಲೋರಾ ಸೇಡ್ ಲೋರಾ ಅಂತ ಬರೀತೀನಿ. ಡಾನ್ ಗೊಂಜಾಲೋ ಸೇಡ್ ಲೋರಾ. ಇಲ್ಲಿ ಮಾ ಇದ್ದಿದ್ದು ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ನೋಡಿ ಮಾ ಇದ್ದಿದ್ದು ಏನಾಗುತ್ತೆ ಇವಾಗ ಡಾನ್ ಗೊಂಜಾಲೋ ಹೇಳ್ತಾ ಇದ್ದಾನೆ ಮೈ ಕಝನ್ ಅಂತ ಆಯಿತಾ. ಮೈ ಕಝನ್ ಅಂತ ಅವನೇ ಹೇಳ್ತಾ ಇದ್ದಾನೆ, ಹೀ ಆಗುತ್ತೆ. ಯಾಕೆಂದರೆ ತನ್ನ ಕಝನ್ ಬಗ್ಗೆ ಹೇಳ್ತಾ ಇದ್ದಾನೆ ಅವನು, ಏನಾಗುತ್ತೆ ಅದು ಹೀನೇ ಆಗುತ್ತೆ ಆಯಿತಾ. ಹೀಸ್ ಆಗುತ್ತೆ ಆಯಿತಾ, ಹೀಸೇ ಆಗುತ್ತೆ. ಯಾಕೆಂದರೆ ಅವನು ತನ್ನ ಕಝನ್ ಬಗ್ಗೆನೇ ಹೇಳ್ತಾ ಇದ್ದಾನೆ. ಮೈ ಕಝನ್ ಹೀಸ್ ಕಝನ್ ಡೈಡ್ ಡೈಡ್ ಇನ್ ದ ನೋಡಿ ಡೈಡ್ ಇನ್ ದ ವಾರ್ ವಾರ್ ವಿಸ್ಪರಿಂಗ್ ಏನು ಕೊಟ್ಟಿದ್ದಾನೆ ಅದೇ ಬರೀಬೇಕು. ಏನು ಕೊಟ್ಟಿದ್ದಾನೆ ಅದೇ ಬರೀಬೇಕು. ಇನ್ನಿದ್ದು ಏನು ಚೇಂಜ್ ಆಗೋದಿಲ್ಲ. ವಾರಿದ್ದು ವಾರೇ ಆಗುತ್ತೆ. ವಿಸ್ಪರಿಂಗ್ ವಿಸ್ಪರಿಂಗ್ ಹರ್ ಅಂತ ಅವನೇ ಕೊಟ್ಟಿದ್ದಾನೆ, ಅದು ಚೇಂಜಸ್ ಮಾಡೋಕ್ಕೆ ಬರಲ್ಲ ಆಯಿತಾ. ನೇಮ್ ಇದ್ದಿದ್ದು ನೇಮೇ ಆಗುತ್ತೆ. ನೇಮ್ ಇದ್ದಿದ್ದು ನೇಮೇ ಆಗುತ್ತೆ. ನಮಗೆ 3 ಮಾರ್ಕ್ಸ್ ಬಂತು ಸ್ನೇಹಿತರೆ. ಇವಾಗ ಕೊನೆದು ನೋಡಿ ಇವಾಗ ಲೋರಾ ಇಟ್ ಈಸ್ ಆ್ಯನ್ ಅಕ್ಸ್ಟ್ರೋಸಿಯಸ್ ಲಾಯ್ ಅಂತ ಕೇಳ್ತಾನೆ. ಅಕ್ಸ್ಟ್ರೋಸಿಯಸ್ ಲಾಯ್ ಅಂತ ಡೊನಾಲೋರಾ ಹೇಳ್ತಾಳೆ. ಇದೇನಾಗುತ್ತೆ ಒಂದು ಅಸರ್ಟಿವ್ ಸೆಂಟೆನ್ಸ್ ಆಗುತ್ತೆ ಇದು ಕೂಡ. ಯಾಕೆಂದರೆ ಕ್ವಶನ್ ಮಾರ್ಕ್ ಇಲ್ಲ, WH ಕ್ವಶನ್ ಪ್ರಾರಂಭ ಆಗಿಲ್ಲ. ಏನು ಬರೀಬೇಕು, ಡೊನಾಲೋರಾ ರಿಪ್ಲೈಡ್ ದ್ಯಾಟ್ ಅಂತ ಬರೆದ್ರು ಕೂಡ ಕೊನೆಯಲ್ಲಿ ಡೊನಾಲೋರಾ ರಿಪ್ಲೈಡ್ ದ್ಯಾಟ್ ಇಟ್ ಈಸ್ ಆ್ಯನ್ ಅಕ್ಸ್ಟ್ರೋಸಿಯಸ್ ಲಾಯ್ ಅಂತ ಬರೆದ್ರು ಕೂಡ ಇಟ್ ಈಸ್ ಇದ್ದು ಏನೋ ಚೇಂಜಸ್ ಆಗೋದಿಲ್ಲ ಆಯಿತಾ. ಏನಾಗುತ್ತೆ ಇಲ್ಲಿ ಏನು ಬರಬೇಕು, ಡೊನಾಲೋರಾ ಸೇಡ್ ಅಥವಾ ಟೋಲ್ಡ್. ಡೊನಾಲೋರಾ ಸೇಡ್ ಯಾಕಂದರೆ ಅಸರ್ಟಿವ್ ಸೆಂಟೆನ್ಸ್. ಡೊನಾಲೋರಾ ಸೇಡ್ ಯಾರು, ಡಾನ್ ಗೊಂಜಾಲೋ ಡಾನ್ ಗೊಂಜಾಲೋ ಇದೇನಾಗುತ್ತೆ, ಇಟ್ ಈಸ್ ಇದ್ದು ಇಟ್ ಈಸ್ ಆಗುತ್ತೆ, ಏನು ಚೇಂಜಸ್ ಆಗೋದಿಲ್ಲ. ನೋಡಿ ಇಟ್ ಈಸ್ ಆ್ಯನ್ ಇದ್ದು ಆ್ಯನೇ ಆಗುತ್ತೆ. ನೋಡಿ ಅಟ್ರೋಸಿಯಸ್
ಓಕೆ, ಅಟ್ರೋಸಿಯಸ್ ಲಾ. ಇಷ್ಟು ಮಾಡಿದರೆ ನಮಗೆ ಎಷ್ಟು 4 ಮಾರ್ಕ್ಸ್ ಬರುತ್ತೆ. ಯಾಕೆಂದರೆ 1ನೇ ಲೈನ್, 2ನೇ ಲೈನ್, 3ನೇ ಲೈನ್, 4ನೇ ಲೈನ್, ಈ 4 ಲೈನ್ಗೆ ಏನಿದಿಲ್ಲ ಒಂದೊಂದು ಮಾರ್ಕ್ಸ್ ಕೊಡ್ತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.